ಹಾಂ ಯಾವ ಮಾಡೋದು ಯಾರು? Namaskaram everybody, we are going to start differentiation, all 5 most important question. If you want marks you study, otherwise start. Okay, we'll first we'll write down all important formulas. Okay, first one, x to the power of n formula here sisya, differentiation of x to the power of n into x to the power of n minus 1, differentiation of e power of x formula, e power of x, log differentiation log x 1 by x, constant differentiation 0, then sin x differentiation cos x, cos x differentiation minus sin x, tan x differentiation secant square x, then tan x ಆದಮೇಲೆ cosecant x, tan ಆಯಿತು ಟೆಲ್ secant x ಫಾರ್ಮುಲಾ, ನೋ ವೇ, ಗುಡ್ ಬಾಯ್, secant x ಇಂಟು tan x ಪ್ಲಸ್ ಇಲ್ಲ ಶಿಷ್ಯ ಆಯಿತಾ. ನೆಕ್ಸ್ಟ್ cosecant x ಮೈನಸ್ cosecant x ಇಂಟು cot x ಇಂಟು ಇದು ಮೈನಸ್ ಅಲ್ಲ, ದೆನ್ cot x ಡಿಫ್ರೆನ್ಸಿಯೇಷನ್ minus cosecant square x, then sin inverse x 1 divided by root of 1 minus x square, cos inverse x minus 1 divided by root of 1 minus x square, tan inverse x differentiation 1 divided by 1 plus x square. ನಾರ್ಮಲಿ ಇಷ್ಟೇ ಬರೋದು, ಇನ್ಯಾವುದು ಬರಲ್ಲ. ಇಷ್ಟು ಕೊಸಿಕೆಂಟು ಸೀಕೆಂಟು ಡಿಫ್ರೆನ್ಸಿಯೇಷನ್ ಕೇಳಲ್ಲ, ಅಂದರೆ ಇದರಲ್ಲಿ ಯೂಸ್ ಆಗಲ್ಲ. ತೊಗೊಳಂಗಿದ್ರೆ ತೊಗೋಬೋದು, ಹೇಳ್ತೀರಾ ನೋಡೋಣ. ಓಕೆ, ಸೀಕೆಂಟ್ ಇನ್ವರ್ಸ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಎಕ್ಸ್ ಇದೇ ಇಲ್ಲ, ಇದೆಯಾ ಏನಾದರೂ? ಮತ್ತೆ ಹೇಳ್ತೀರೇ, ಎಷ್ಟು ಗೊತ್ತಿದ್ರೆ ಸಾಕು. ಇನ್ಯಾವುದಾದ್ರೂ ಬೇಕಾ? ಇನ್ಯಾವುದು ಬೇಡ. ಕ್ಲಿಯರಾ? ಮುಂದಕ್ಕೆ ಹೋಗ್ಲಾ? ಅಳಿಸ್ಲಾಬೇಕಾ ಇದನ್ನು? ಓಕೆ, ದೆನ್ ಟೆಲ್. ಸಿ 2015 ಮಾರ್ಚ್ 17, ಮಾರ್ಚ್ 18, ಮಾರ್ಚ್ 20, ಮಾರ್ಚ್ 22, ಮಾರ್ಚ್ 25. ಓಕೆ, ಟೇಕ್. ಏನು ಮಾಡ್ತೀರಾ? 2 ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಫಸ್ಟ್ ಸೈನೇ ಡಿಫ್ರೆನ್ಷಿಯೇಷನ್ ಬರ್ತಾ ಇಲ್ಲ ಅಂದರೆ ಕ್ಲೋಸ್ ಮಾಡಿ ಮನೆ ಮಕ್ಕ ನೋಡೋಕ್ಕೆ ಹೋಗ್ಬೇಡ. ನೆಕ್ಸ್ಟು, ಸೊ ಇಲ್ಲಿ 2 ಸಲ ಇದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ವಾ, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದೆ. ಫಸ್ಟ್ ಕನ್ಸಿಡರ್ y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್. ಫಸ್ಟ್ ಸಲ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಏನು ಬರುತ್ತೆ ಹೇಳಿ ಶಿಷ್ಯ? ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಎಲ್ 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಇದಕ್ಕೆ ಯಾವ್ದು ಯೂಸ್ ಮಾಡ್ತೀರಾ? ಎಕ್ಸ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಯೂಸ್ ಮಾಡಬೇಕು. ದಿಸ್ ಈಸ್ ಎಕ್ಸ್ ಇಂಟು ಕಂಟಿನ್ಯೂಟಿ, ಆಯಿತಾ? ಡಿಫ್ರೆನ್ಸಿಯೇಷನ್ ಕಂಟಿನ್ಯೂಟಿ ಫಾರ್ಮುಲಾ. ದೆನ್ ಟ್ಯಾನ್ ಇನ್ವರ್ಸ್ ಎಕ್ಸಿಗೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್. ಇದನ್ನಿಲ್ಲೇ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಇದು ಇಂಟು ಇದೆ, ಇದು ಓಲ್ ಡಿವೈಡ್ ಬೈ ಬಂದೇ ಬರುತ್ತೆ. ಸೊ ಐ ವಿಲ್ ರೈಟ್ ಲೈಕ್ ದಿಸ್. ಎನಿ ಪ್ರಾಬ್ಲಮ್? ಸೊ ಇದು ನಾನು ಈ ಕಡೆ ಕಳಿಸ್ಕೊತೀನಿ. ಏನಾಗುತ್ತೆ? 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಕ್ಲಿಯರಾ? ಸೊ ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಲ್ವಾ? ರೈಟ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎಗೇನ್. ಸೊ ದಿಸ್ ವಿಲ್ ಬಿಕಮ್, ಫಸ್ಟ್ನೇದು ಪ್ರಾಡಕ್ಟ್ ರೂಲ್ ನೋಡೋ, ಇದು ಒಂದು. ಅದಕ್ಕೆ ಫಸ್ಟ್ ಪ್ರಾಡಕ್ಟ್ ರೂಲ್ ಏನು? ಫಸ್ಟ್ ಹಂಗೆ ಹಿಡ್ಕೋಬೇಕು, ಸೆಕೆಂಡ್ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಪ್ಲಸ್ ಸೆಕೆಂಡ್ ಹಂಗೆ ಹಿಡ್ಕೋಬೇಕು, ಫಸ್ಟ್ ಡಿಫ್ರೆನ್ಷಿಯೇಷನ್ ಮಾಡೋಕೆ. ಫಸ್ಟ್ ಹಂಗೆ ಹಿಡ್ಕೊತೀನಿ, ಸೆಕೆಂಡ್ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಸೆಕೆಂಡ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸೆಕೆಂಡ್ನದು ಹಂಗೆ ಹಿಡ್ಕೊತೀನಿ, ಡಿ ವೈ ಬೈ ಡಿ ಎಕ್ಸು. ಫಸ್ಟ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ 1ಗೆ ಕಾನ್ಸ್ಟೆಂಟ್ ಇಟ್ 0, ಎಕ್ಸ್ ಸ್ಕ್ವಯರಿಗೆ 2x. ದಟ್ ಈಸ್ ಈಕ್ವಲ್ ಟು 2 ಇಂಟು ಎಗೇನ್ ಟ್ಯಾನ್ ಇನ್ವರ್ಸ್ ಎಕ್ಸಿಗೆ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್. ಸೊ ಇವಾಗ ನಾವು ಅಬ್ಸರ್ವ್ ಮಾಡಿರಲಿ, ಏನು ಬರಬೇಕು? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಲ್ಲಿದೆ,
1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಲ್ಲಿದೆ, ಇಲ್ಲಿಂದ ಇಲ್ಲಿ ಫುಲ್ ಮಲ್ಟಿಪ್ಲೈ ಮಾಡು. ಎಚ್ ಸಿ ಹಾಂ ಇದಕ್ಕಾ ಇದಾ ಪ್ರಾಡಕ್ಟ್ ರೂಲ್ ಹೇಳ್ಬೇಕಾ? ಸಿ ಡಿಫ್ರೆನ್ಸಿಯೇಷನ್ ಆಫ್ ಯು ಇಂಟು ವಿ ಪ್ರಾಡಕ್ಟ್ ರೂಲ್ ಇದು. ಎರಡನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಫಸ್ಟ್ನೇದು ಹಂಗೆ ಹಿಡ್ಕೊತೀಯ, ಸೆಕೆಂಡ್ ಡಿಫ್ರೆನ್ಷಿಯೇಟ್ ಮಾಡ್ತೀಯ. ವಿ ಡ್ಯಾಶ್ ಅಂದರೂ ಒಂದೇ, ಡಿ ವಿ ಬೈ ಡಿ ಎಕ್ಸ್ ಅಂದರೂ ಒಂದೇ, ಪ್ಲಸ್ ಸೆಕೆಂಡ್ ಹಂಗೆ ಹಿಡ್ಕೊತೀಯ, ಫಸ್ಟಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತೀಯ. ಇದು ಫಾರ್ಮುಲಾ. ಫಸ್ಟ್ನೇದು ಹಂಗೆ ಹಿಡ್ಕೊಂಡಿದ್ದೀನ 1 ಪ್ಲಸ್ ಎಕ್ಸ್ ಸ್ಕ್ವೇರು, ಸೆಕೆಂಡ್ನೇ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀನಿ ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಪ್ಲಸ್ ಸೆಕೆಂಡ್ನದು ಹಂಗೆ ಹಿಡ್ಕೊಂಡಿನಿ ಡಿ ವೈ ಬೈ ಡಿ ಎಕ್ಸ್. ಫಸ್ಟ್ನೇದು ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, 1ಗೆ 0 ಬರುತ್ತೆ, ಎಕ್ಸ್ ಸ್ಕ್ವೇರಿಗೆ 2x ಬರುತ್ತೆ. ಈಕ್ವಲ್ 2 ಈಸ್ ಅ ಕಾನ್ಸ್ಟೆಂಟ್, ಹೊರಗೆ ಎತ್ಕೊಂಡಿನಿ. ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತಾ. ಸೊ ಪ್ರೂವ್ ಮಾಡೋದಕ್ಕೆ ಇದು ಓಲ್ ಡಿವೈಡ್ ಬೈ ಅಲ್ಲ, ಇಲ್ಲಿಂದ ಇಲ್ಲಿ ಫುಲ್ ಮಲ್ಟಿಪ್ಲೈ ಆಗುತ್ತೆ, ಎಲ್ಲದಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಸೊ ಎಲ್ಲದಕ್ಕೂ ಮಲ್ಟಿಪ್ಲೈ ಆದರೆ ಇದು ಒಂದು ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೀತೀನಿ. 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಂಟು 2x ದಟ್ ಈಸ್ ಈಕ್ವಲ್ ಟು 2. ಕರೆಕ್ಟಾ? ಅಲ್ಲಿ ಆಲ್ರೆಡಿ ಬಂತು ಆನ್ಸರ್. 1 ಪ್ಲಸ್ ಎಕ್ಸ್ ಸ್ಕ್ವಯರು ಇದೆಲ್ಲ ಒನ್ ಟರ್ಮು, ಕರೆಕ್ಟಾ? ಇದಿಷ್ಟು ಸೇರಿ ಒನ್ ಟರ್ಮು, ಇದಿಷ್ಟು ಸೇರಿ ಒನ್ ಟರ್ಮು. ಹಾಗಾದ್ರೆ ಇಲ್ಲಿಂದ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ, ಆಮೇಲೆ ಇದರಿಂದ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವಯರ್, 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡನ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಪ್ಲಸ್ ಎಕ್ಸ್ ಸ್ಕ್ವಯರ್, ಆ 2 ಇದೆಯಲ್ಲ ಅದನ್ನ ಇಲ್ಲಿ ಬರ್ಕೊತೀನಿ, 2x ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವಯರು ಡಿ ವೈ ಬೈ ಡಿ ಎಕ್ಸು ದಟ್ ಈಸ್ ಈಕ್ವಲ್ ಟು 2. ಸೊ ಅವರ್ ಥಿಂಗ್ ಈಸ್ ಫಿನಿಶ್ಡ್. My Shishya is telling you got answer 1 plus x square, but in the question x square plus 1 is there. What is the mean? So my mean is, who passed that first PUC, that idiot fellow, first should beat him. ಬರೀಬೋದು ಶಿಷ್ಯ, ಏನಿಲ್ಲ ಬರೀಬೋದು. So great question. ಮೊಬೈಲ್ ನನ್ನ ಮಾತು ಕೇಳುತ್ತೆ ಅದು. ಓಕೆ, ರೈಟ್ ದ ಕ್ವಶನ್. ತುಂಬ ಸಲ ರಿಪೀಟ್ ಆಗಿದೆ ಇದು ನೋಡಿ. ಲಾಸ್ಟ್ ಇಯರು 2024 ಕೇಳವನೆ, 24 ಕೇಳವನೆ. ಸೊ ಈ ಸಲ ನನಗೇನ ಸ್ಟಾರ್ ಮಾರ್ಕ್ ಹಾಕಿ ಕೇಳ್ರಲ್ಲ, ಈ ಸಲ ಬರುತ್ತೆ ನೋಡಿ ಕ್ವಶನ್ಲಿ. ನೆನ್ಸ್ ಕೇಳ್ರ ಪುರುಷೋತ್ತಮ್, ನನ್ನ ಮಗ ಹೇಳಿದ್ದು ಬಂತು ಕ್ವಶನ್ ಅಂತ. ಓಕೆ, ಸ್ಟಾರ್ಟ್ ಮಾಡೋದಾ? ಸಿ ಈ ಕ್ವಶನ್ನು ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ ಅಂದರೂ ಮಾಡ್ಬೋದು. ಈ ಕ್ವಶನ್ ಎಸ್ಪೆಷಲಿ ಡಿಫ್ರೆನ್ಸಿಯೇಷನ್, ಡಬಲ್ ಡಿಫ್ರೆನ್ಸಿಯೇಷನ್ ಇದೆಯಲ್ಲ, ಗೊತ್ತಿಲ್ಲ ಅಂದ್ರೂ ಮಾಡ್ಬೋದು. ಒಂದ್ಸಲ ಇದೆ, ಇನ್ನೊಂದ್ಸಲಿ ಬರ್ಕೋಬೇಕಷ್ಟೆ. ಸಿ ನಾವು ಕ್ವಶನ್ ಈಸ್ ವಾಟ್ ವೈ ಈಸ್ ಈಕ್ವಲ್ ಟು, ಒಂದನ್ನ ಯಾವಾಗಲೂ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ರಿ. ಕ್ವಶನ್ ಪೇಪರಲ್ಲಿ ಕ್ವಶನ್ ಇದ್ದರೂ ಕೂಡ ಆನ್ಸರ್ ಪೇಪರಲ್ಲಿ ಕ್ವಶನ್ ಬರೀರಿ. ನೀವೇನು ಮಾಡ್ತೀರಾ, ಕ್ವಶನ್ನೇ ಬರೀರಿ, ಅಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀರಾ. ಕ್ವಶನ್ ಬರೀರಿ, ಏನು ಒಂದು ನಿಮಿಷ, ಏನೊಂದು 2-3 ಸೆಕೆಂಡ್ ಹೋಗುತ್ತೆ. ಕ್ವಶನ್ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ ಒಂದ್ಸರಿ. ಕ್ವಶನ್ ಬರೀರಿ. y ಈಸ್ ಈಕ್ವಲ್ ಟು a ಇಂಟು ಇ ಪವರ್ ಆಫ್ mx ಪ್ಲಸ್ b ಇಂಟು ಇ ಪವರ್ ಆಫ್ nx. ಐ ಶುಡ್ ಪ್ರೂವ್ ದಟ್. ಓಕೆ, ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ವಾಟ್ ಎಕ್ಸ್ ಹೇಳ್ತೀರಾ. ಸೊ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಏನು ಬರುತ್ತೆ, ಎ ಈಸ್ ಎ ಕಾನ್ಸ್ಟೆಂಟ್ ಅಲ್ವಾ, ಇವೆರಡು ಜೊತೆಗೆ ಎ ಕಾನ್ಸ್ಟೆಂಟ್, ಅದಕ್ಕೆ ಎ ಹಂಗೆ ಇಟ್ಕೊತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಆಫ್ ಎಮ್ ಎಕ್ಸ್ ಏನಾಗುತ್ತೆ, ಇ ಪವರ್ ಆಫ್ ಎಮ್ ಎಕ್ಸ್ ಇಂಟು ಎಮ್ ಬರ್ತತೆ, ಕರೆಕ್ಟಾ? ಪ್ಲಸ್ ಬಿನ ಹಂಗೆ ಇಟ್ಕೊತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಆಫ್ ಎನ್ ಎಕ್ಸ್ ಏನಾಗುತ್ತೆ, ಇ ಇಂಟು ಇ ಪವರ್ ಆಫ್ ಎನ್ ಎಕ್ಸ್ ಇಂಟು ಎನ್ ಆಗುತ್ತೆ. ಇದನ್ನ ನೀಟಾಗಿ ಬರ್ಕೊಂಡ್ರೆ ಎ ಇಂಟು ಎಮ್ಮು ಏನಾಯಿತು, ಕಾನ್ಸ್ಟೆಂಟ್ ಆಯಿತು, ಹೊರಗೆ ಎತ್ಕೊತೀನಿ. ಇ ಪವರ್ ಆಫ್ ಎಮ್ ಎಕ್ಸು ಪ್ಲಸ್ ಬಿ ಇಂಟು ಎನ್ನು ಇ ಪವರ್ ಆಫ್ ಎನ್ ಎಕ್ಸು. ಇಲ್ಲಿಗೆ ಒಂದಾಯಿತು ಡಿ ವೈ ಬೈ ಡಿ ಎಕ್ಸು. Now again what to do, differentiation with respect to x again. ಮತ್ತೆ ಇನ್ನೊಂದ್ಸರಿ ಮಾಡೋ ಬಡ್ಡಿ ಮಗನೇ ಅಂತ.
ಸೊ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಇನ್ನೊಂದ್ಸಲಿ ಮಾಡಿದರೆ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಎಮ್ ಇಸ್ ಕಾನ್ಸ್ಟೆಂಟು. ಎ ಎಮ್ನ ಹಂಗೆ ಬರ್ಕೊತೀನಿ, ಇದನ್ನ ಹೇಳ್ರಿ ಇ ಪವರ್ ಆಫ್ ಎಮ್ ಎಕ್ಸು ಈಗೇನು ಇ ಪವರ್ ಆಫ್ ಎಮ್ ಎಕ್ಸ್ ಇಂಟು ಎಮ್ ಪ್ಲಸ್ ಬಿ ಎನ್ ಕಾನ್ಸ್ಟೆಂಟು ಇ ಪವರ್ ಆಫ್ ಎನ್ ಎಕ್ಸ್ ಅಂದರೆ ಇ ಪವರ್ ಆಫ್ ಎನ್ ಎಕ್ಸ್ ಇಂಟು ಎನ್. ಸೊ ಇನ್ನು ಸಿಂಪ್ಲಿಫೈ ಮಾಡಿದರೆ ಐ ವಿಲ್ ಗೆಟ್ ಎ ಎಮ್ ಸ್ಕ್ವಯರ್ ಇ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವಯರ್ ಇ ಪವರ್ ಆಫ್ ಎನ್ ಎಕ್ಸ್. ಇಲ್ಲಿಗೆ ಮುಗೀತು, ಆದರೆ ಅಲ್ಲಿ ನೋಡಿದರೆ ಇನ್ನೂ ಪ್ರೂವ್ ಆಗಿಲ್ಲ. ಕರೆಕ್ಟಾ? ಸೊ ಮೇಕ್ ಇಟ್ ಈಕ್ವೇಷನ್ ನಂಬರ್ 1. ದಿಸ್ ಒನ್ ಈಸ್ ಈಕ್ವೇಷನ್ ನಂಬರ್ 2. ವಾಟ್ ಟು ಡೂ ನೆಕ್ಸ್ಟು? ಪ್ರೂವ್ ದಟ್. ಅಂದರೆ ಇದೇನು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಇದೇನಿದೆಯಲ್ಲ ಅವೆರಡೂ ಇದರಲ್ಲಿ ಹಾಕ್ರಿ ಅಂತ ಈಕ್ವೇಷನ್ ನಂಬರ್ 1 and 2. ಓಕೆ, ಸೊ ದ್ಯಾಟ್ ನಾನು ಹಾಕ್ಕೊಂಡ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಇದಾ ಬರ್ಕೊ ಎ ಎಮ್ ಸ್ಕ್ವಯರ್ ಇ ಪವರ್ ಆಫ್ ಎಮ್ ಎಕ್ಸ್, ಓಕೆ, ಪ್ಲಸ್ ಬಿ ಎನ್ ಸ್ಕ್ವಯರ್ ಇ ಪವರ್ ಆಫ್ ಎನ್ ಎಕ್ಸ್ ಮೈನಸ್ ಎಮ್ ಪ್ಲಸ್ ಎನ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೇನು? ಎ ಎಮ್ ಇ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಇ ಪವರ್ ಆಫ್ ಎನ್ ಎಕ್ಸ್ ಪ್ಲಸ್ ಎಮ್ ಎನ್ ವೈ ಅಂತ ಹಂಗೆ ಬರೀಬೇಡ್ರಿ. ವೈ ಅಂದರೆ ಕೊಟ್ಟಿರೋ ಕ್ವಶನ್ನು. ವೈ ಈಸ್ ಈಕ್ವಲ್ ಟು ಅಲ್ಲಿದೆ, ವೈ ಈಸ್ ಈಕ್ವಲ್ ಟು ಎ ಇ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಬಿ ಇ ಪವರ್ ಆಫ್ ಎನ್ ಎಕ್ಸ್. ಕರೆಕ್ಟಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಇಷ್ಟು ನೀಟಾಗಿ ಬಂದಿದೆ ಅಂದರೆ ಇನ್ನೊಂದು ಸ್ಟೆಪ್ ಮಲ್ಟಿಪ್ಲೈ ಮಾಡಿ ಇಡ್ರಿ, ಆಮೇಲೆ ಕ್ಯಾನ್ಸಲ್ ಮಾಡಿರಿ. ಓಕೆ, ಸೊ ದಿಸ್ ವಿಲ್ ಬಿಕಮ್ ಎ ಎಮ್ ಸ್ಕ್ವಯರ್ ಇ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವಯರ್ ಇ ಪವರ್ ಆಫ್ ಎನ್ ಎಕ್ಸ್. ಇಲ್ಲಿ ಹೊಗೆ ಹಾಕ್ಸ್ತೀರಾ ಪ್ರತಿ ಸಲ, ಅದಕ್ಕೆ ನೀಟಾಗಿ ಅಬ್ಸರ್ವ್ ಮಾಡಿ. ಮೈನಸ್ ನೋಡೋ ಇದೆಲ್ಲ ಒನ್ ಟರ್ಮು. ಫಸ್ಟ್ ಈ ನಂಬರಿಂದ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ, ಈ ನಂಬರಿಂದ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಹೊರಗಡೆ ಮೈನಸ್ ಇರೋದ್ರಿಂದ ಎರಡೂ ಮೈನಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಮೈನಸ್ ಎಮ್ ಇಂಟು ಅಥವಾ ಇದನ್ನ ಎ ಅಂತ ಬರೀಲ್ಲ, ಫಸ್ಟು ಎ ಎಮ್ ಸ್ಕ್ವಯರ್ ಇ ಪವರ್ ಆಫ್ ಎಮ್ ಎಕ್ಸ್ ಮೈನಸ್ ಎ ಎನ್ ಎ ಎನ್ ಎಮ್ ಇ ಪವರ್ ಆಫ್ ಎಮ್ ಎಕ್ಸ್. ಅರ್ಥమైందా లేదా? ಅರ್ಥ ಆಯ್ತಾ ಎಲ್ಲರಿಗೂ? ನೆಕ್ಸ್ಟ್ ಸೆಕೆಂಡ್ ಅದು ಬಿ ಎನ್ ಇ ಪವರ್ ಆಫ್ ಎನ್ ಎಕ್ಸು. ದೆನ್ ಇಲ್ಲಿಂದ ನೋಡು, ಇದರಿಂದ ಇದು ಮಲ್ಟಿಪ್ಲೈ ಎರಡು. ಸೊ ಎಮ್ ಎನ್ ಎ ಇ ಪವರ್ ಆಫ್ ಎಮ್ ಎಕ್ಸು ಪ್ಲಸ್ ಎಮ್ ಎನ್ ಬಿ ಇ ಪವರ್ ಆಫ್ ಎನ್ ಎಕ್ಸ್. ಕರೆಕ್ಟಾ? ಸೊ ಇವಾಗ ಒಂದೊಂದೇ ನೋಡ್ಕೊಳ್ರಿ. ನೀವು ನೋಡೋಕೆ ಟೈಮ್ ಇಲ್ಲ ಅಂದರೆ ಎಲ್ಲ ಕ್ಯಾನ್ಸಲ್ ಮಾಡಿ ಜೀರೋ ಮಾಡಿರಿ. ಸೊ ನಾನು ಟೀಚರ್ ಹಂಗೆ ಮಾಡೋಂಗಿಲ್ಲ. ಎ ಸ್ಕ್ವಯರ್ ಇ ಪವರ್ ಆಫ್ ಎಮ್ ಎಕ್ಸ್ ಎಲ್ಲಿದೆ? ಎ ಥರ್ಡ್ ಟರ್ಮ್, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇದು ಹೋಯ್ತು. ಬಿ ಎಲ್ಲಿದೆ ಹುಡುಕ್ರಿ? ಬಿ ಎನ್ ಸ್ಕ್ವಯರಾ? ಯಾವುದು? ನಾನು ಪ್ರತಿ ಸಲ ತಪ್ಪು ಮಾಡ್ತಾ ಇದ್ದಿದ್ದೆ. ನಿಮ್ಮದು ಇಲ್ಲಿ ನೋಡ್ರಿಲೇ, ಅದಕ್ಕೆ ಬ್ರಾಕೆಟ್ ಹಾಕೋದು ಕಲೀರಿ. ಆಯ್ತಾಯ್ತಾ? ಸೊ ಇಲ್ಲಿಂದ ಇದಕ್ಕೆ ಮಲ್ಟಿಪ್ಲೈ ಆಯಿತು, ನೆಕ್ಸ್ಟು ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಆಯಿತು. ಇಲ್ಲಿ ಹೊಗೆ ಹಾಕ್ಸಿ ಪಕ್ಕ ಇದೆ, ರಾಂಗ್ ಬರುತ್ತೆ ಆನ್ಸರ್. ಡೌಟೇ ಬೇಡ, ಅದಕ್ಕೆ ನೀಟಾಗಿ ಬರ್ಕೋಬೇಕದು. ಸೊ ಎ ಫಸ್ಟ್ ಆಯಿತು, ಎರಡನೇದಾಯಿತು ಮೈನಸ್ಸು ಎ ಎಮ್ ಆಯಿತು, ಇ ಪವರ್ ಆಯಿತಾ? ನೆಕ್ಸ್ಟು ಫಸ್ಟು ವೆಯ್ಟ್ ಫಸ್ಟು ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ, ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ದಿಸ್ ವಿಲ್ ಬಿಕಮ್ ಎಮ್ ಎ ಎಮ್ ಸ್ಕ್ವಯರ್ ಇ ಪವರ್ ಆಫ್ ಎಮ್ ಎಕ್ಸ್ ಮೈನಸ್ ಬಿ ಎಮ್ ಎನ್ ಇ ಪವರ್ ಆಫ್ ಎನ್ ಎಕ್ಸ್ ಮೈನಸ್ ಎ ಎನ್ ಎಮ್ ಇ ಪವರ್ ಆಫ್ ಎಮ್ ಎಕ್ಸ್ ಮೈನಸ್ ಎನ್ ಬಿ ಎನ್ ಸ್ಕ್ವಯರ್ ಇ ಪವರ್ ಆಫ್ ಎನ್ ಎಕ್ಸ್. ಅರ್ಥ ಆಯ್ತಾ ಇಲ್ಲ? ಪ್ಲಸ್ ಎಮ್ ಎನ್ ಎ ಇ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಎಮ್ ಎನ್ ಬಿ ಇ ಪವರ್ ಆಫ್ ಎನ್ ಎಕ್ಸ್. ಇವಾಗ ಕ್ಯಾನ್ಸಲ್ ಆಗುತ್ತೆ. ದಿಸ್ ಒನ್ ಗೆಟ್ ಕ್ಯಾನ್ಸಲ್. ಬಿ ಎನ್ ಸ್ಕ್ವಯರ್ ಎಲ್ಲಿದೆ? ಇದು ದಿಸ್ ಗೆಟ್ ಕ್ಯಾನ್ಸಲ್. ಬಿ ಎನ್ ಬಿ ಎಮ್ ಎನ್ ಬಿ ಎಮ್ ಎನ್ ಇ ಪವರ್ ಆಫ್ ಎಮ್ ಎಕ್ಸ್ ಕ್ಯಾನ್ಸಲ್. ಲಾಸ್ಟಿಗೆ ಇದೊಂದು ನೋಡಿ ಸುಮ್ಮನೆ ಕ್ಯಾನ್ಸಲ್ ಮಾಡಿಬಿಟ್ಟು ಪಕ್ಕದಲ್ಲಿ ಜೀರೋ ಇಡ್ತೀನಿ.
ಓಕೆವಾ ರೈಟ್. Right, read the question. We'll start. See this question, no? ಎರಡು ಸರಿ ಡಿಫ್ರೆನ್ಷಿಯೇಟ್ ಮಾಡಬೇಕಾದ ಈಸಿಯೆಸ್ಟ್ ಒನ್. ಜೂನು 14, 16, 17, 19, 24. ಟೇಕ್ y is equal to 3 cos of log x. ಕನ್ಫ್ಯೂಸ್ ಏನು ಮಾಡ್ಕೊತೀರಾ ಅಂದರೆ ಇಲ್ಲಿ ಸೈನ್ ಎಕ್ಸ್ನ ಲಾಗ್ ಎಕ್ಸ್ನ ಸಪ್ರೇಟಾಗಿ ತಗೊಂಡೋಗಿ ಹೋಗ್ತೀರಾ, ಅದು ಅಲ್ಲ. ಅದಿರೋದು ಸೈನ್ ಆಫ್ ಲಾಗ್ ಎಕ್ಸ್ ಅಂದರೆ ಅರ್ಥ ಸೈನ್ ಫಂಕ್ಷನ್ನು ಲಾಗ್ ಎಕ್ಸ್ ಅಂತ, ಆಯಿತಾ? ಸಪ್ರೇಟಾಗಿ ತೊಗೊಂಡ್ರೆ ಮುಗಿದ ಕತೆ ಅಲ್ಲಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. dy by dx ಈಕ್ವಲ್ ಟು y1 dy by d both are same. y1 is equal to 3 is constant. ನೋಡಿಲೆ ಇದೆಲ್ಲ ಸೇರಿ ಇದ್ರದ್ದು ಇದು ಫಂಕ್ಷನ್ನು. ಕಾಸ್ ಡಿಫ್ರೆನ್ಸಿಯೇಷನ್ ಏನು? ಮೈನಸ್ ಸೈನ್ ಎಕ್ಸ್ ಜಾಗದಲ್ಲಿ ಏನು? ಲಾಗ್ ಎಕ್ಸ್. ಎಗೇನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ವಿ ನಾವು. ಅದು ಒರಿಜಿನಲ್ ಹೆಂಗಿದೆ ಅಂದರೆ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಕಾಸ್ ಎಕ್ಸು, ಎಗೇನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಡಿ ಎಕ್ಸ್ ಬೈ ಡಿ ಎಕ್ಸು. ಇದು 1 ಆಗ್ತಾ ಇತ್ತು, ಅದಕ್ಕೋಸ್ಕರ ನಾವು ಅದನ್ನು ಬರಿತಾ ಇರಲಿಲ್ಲ. ಆದರೆ ಇಲ್ಲಿ ಲಾಗ್ ಎಕ್ಸ್ ಇದೆ, ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಬೇಕು. ಮೈನಸ್ ಸೈನ್ ಲಾಗ್ ಎಕ್ಸ್, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ 1 ಬೈ ಎಕ್ಸ್ ಫುಲ್ ಬ್ರಾಕೆಟ್ ಪ್ಲಸ್ ಇದನ್ನ ಹೇಳ್ರಿ ಹಂಗೆ ನೋಡೋಣ. 4 ಕಾಸ್ ಆಫ್ ಲಾಗ್ ಎಕ್ಸು ಇಂಟು 1 ಬೈ ಎಕ್ಸ್. ಸೊ ಇದು ನೀಟಾಗಿ ಬರ್ಕೊಂಡ್ರೆ ಮೈನಸ್ 3 ಸೈನ್ ಆಫ್ ಲಾಗ್ ಎಕ್ಸ್ ಓಲ್ ಡಿವೈಡೆಡ್ ಬೈ ತಡಿ ಅಲ್ಲೊಂದು ಎಕ್ಸ್ ಇದೆ ಹಂಗೆ ಬರ್ಕೊಂಡು ಪ್ಲಸ್ 4 ಕಾಸ್ ಆಫ್ ಲಾಗ್ ಎಕ್ಸ್. ಎರಡರಲ್ಲೂ ಎಕ್ಸ್ ಕಾಮನ್ ಇರೋದ್ರಿಂದ ಡೌನಿಗೆ ಐ ವಿಲ್ ರೈಟ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು v1. ಈ ಥರ ಡಿಫ್ರೆನ್ಸಿಯೇಷನ್ ಕೊಟ್ಟಾಗ ಡಿನಾಮಿನೇಟರ್ಲಿ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇರೆ ಬೇರೆ ಪಬ್ಲಿಕೇಶನ್ ಎಲ್ಲ ಮಾಡಿದರೆ ನಾನು ಕೋಷಂಟ್ ರೂಲ್ ಹಾಕ್ತೀನಿ ಅಂದರೆ ಬೆಸ್ಟ್ ಆಫ್ ಲಕ್ ಮಾಡಿ, ಒಳ್ಳೆಯದಾಗಲಿ. ಸೊ ಎಷ್ಟಾಗುತ್ತೋ ಅಷ್ಟು ಕೋಷಂಟ್ ರೂಲ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ, ಸೊ ದಟ್ ಯುವರ್ ಪ್ರಾಬ್ಲಮ್ ವಿಲ್ ಬಿಕಮ್ ಈಸಿ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದರೆ y1 ಇಂಟು ಎಕ್ಸ್ ಮೈನಸ್ 3 ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಕಾಸ್ ಆಫ್ ಲಾಗ್ ಎಕ್ಸ್. ಡಿಫ್ರೆನ್ಷಿಯೇಟ್ ಅಗೇನ್ ದಿಸ್ ಈಕ್ವೇಷನ್ ನಂಬರ್ 1. differentiate with respect to x again. So what you will get, ಇವೆರಡು ಪ್ರಾಡಕ್ಟ್ ರೂಲು ಕರೆಕ್ಟಾ? ಫಸ್ಟ್ನೇದು ಹಂಗೆ ಹಿಡ್ಕೊತೀನಿ, ಸೆಕೆಂಡ್ನೇದು ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂದರೆ 1 ಪ್ಲಸ್ ಸೆಕೆಂಡ್ನೇದು ಹಂಗೆ ಹಿಡ್ಕೊತೀನಿ, ಫಸ್ಟ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ y1 ವಿಲ್ ಬಿಕಮ್ y2. This will become y2 that is equal to minus 3 constant ಸೈನಿಗೆ ಡಿಫ್ರೆನ್ಸಿಯೇಷನ್ cos log x into 1 by x. So I will write fully x, ಓಕೆನಾ? ಪ್ಲಸ್ 4 ಕಾಸಿಗೆ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಓಲ್ ಡಿವೈಡೆಡ್ ಬೈ ಎಕ್ಸ್. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ನೀಟಾಗಿ ನೋಡ್ರಪ್ಪ, ನೀಟಾಗಿ ನೋಡ್ರಿ. ಹಾಂ ಹಿಂಗೆ ಬರ್ಕೊಳ್ಳ, ಇದು ಓಲ್ ಡಿವೈಡ್ ಬೈ ಎಕ್ಸ್ ಬರುತ್ತಾ? ಕ್ಯಾನ್ ರೈಟ್ ಒಂದೇ ಸಲಿಗೆ? ಆಯಿತಾ? ನಾನು ಇಲ್ಲಿ ಬರೀತೀನಿ ಅಳಿಸ್ಬಿಟ್ಟು, ನೀವಲ್ಲಿ ಅಳಿಸ್ಬರೋಕ್ಕಾಗಲ್ಲ. ನಾನು ಹಿಂಗೆ ಅಳಿಸ್ಬಿಟ್ಟು ಹಿಂಗೆ ಬರಿತೀನಿ. ಓಕೆ, ಯು ರೈಟ್ ಒನ್ ಮೋರ್ ಸ್ಟೆಪ್, ನೋ ಪ್ರಾಬ್ಲಮ್. ಸೊ ದಿಸ್ ವಿಲ್ ಮಲ್ಟಿಪ್ಲೈ ದೇರ್. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಫುಲ್ ಮಲ್ಟಿಪ್ಲೈ ಆದರೆ ಎಕ್ಸ್ ಇಂಟು y1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y2 ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡು, ಇಲ್ಲಿ ಏನಿದೆಯಲ್ಲ ಕ್ವಶನ್ನು, ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಎಕ್ಸ್ y1 ಬಂತು, y ಬರಬೇಕು, y ಅಂದರೆ ಕ್ವಶನ್ನು ಅದೇ ಬರ್ಬೇಕು ತಾನೆ. ಸೊ ಇವಾಗ ನೋಡು, ಇದರಲ್ಲೂ ಮೈನಸ್ ಇದೆಯಾ, ಅದರಲ್ಲೂ ಮೈನಸ್ ಇದೆಯಾ, ಹಾಗಾದ್ರೆ ಮೈನಸ್ ಕಾಮನ್ ತೊಗೊಂಡ್ರೆ ಇದು ಮೈನಸ್ ಬರುತ್ತಾ? ಉಳಿದಿದ್ದೇನಲ್ಲಿ 3 ಕಾಸ್
3 cos of log x ಪ್ಲಸ್ 4 sin of log x. ಕರೆಕ್ಟಾ? ಇದೇನಿದು? ಇದು ಕ್ವಶನ್ ತಾನೆ, y. ಸೊ ಐ ವಿಲ್ ರೈಟ್ ಫುಲ್ಲಿ ದಿಸ್ ಈಸ್ y. ಸೊ ಮೈನಸ್ y ಇದೆ, ಅದು ಆ ಕಡೆ ಶಿಫ್ಟ್ ಆದರೆ xy1 ಪ್ಲಸ್ x ಸ್ಕ್ವಯರ್ y2 ಪ್ಲಸ್ y ಈಕ್ವಲ್ ಟು 0 ಬಂತು. 2 ಸ್ಟೆಪ್ ಎಗರಿಸಿದ್ದೀನಿ. ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಏನು ಮಾಡೋಣ, ಫ್ಯೂಚರ್ ಚೆನ್ನಾಗಿಲ್ಲ. ಇನ್ನೊಂದ್ಸಲ ಡಿಫ್ರೆನ್ಸಿಯೇಷನ್ ಓದ್ರಿ. This question is almost like last question. ಲಾಸ್ಟ್ ಕ್ವಶನ್ ಹೆಂಗಿತ್ತಾರೆ ಹಂಗೆ ಇದು ಸೇಮ್. ಅದೇ ಈ ಥರ ಎ ಪವರ್ ಆಫ್ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಎನ್ ಇ ಪವರ್ ಆಫ್ ಎನ್ ಎಕ್ಸ್ ಅಂತ ಏನಾಯ್ತಲ್ಲ, ಅದೇ ಥರ ಹೇಳ್ತೀರಾ ನೋಡೋಣ. ಹೇಳ್ಕೊಂತ ಹೋಗ್ರಿ, ಬರ್ಕೊಂತ ಹೋಗ್ತೀನಿ ನೋಡೋಣ. ಕ್ವಶನ್ ರೈಟ್ ಫಸ್ಟ್. y ಈಸ್ ಈಕ್ವಲ್ ಟು ಇ ಪವರ್ ಆಫ್ 3 2x ಪ್ಲಸ್ 2 ಇ ಪವರ್ ಆಫ್ 3x. ಇಲ್ಲಿ ನೀವು ಮಾಡೋ ತಪ್ಪೇನು ಗೊತ್ತಾ, ಎಕ್ಸಾಮಗೆ ಅವಳು ಯಾರೋ ಪಕ್ಕದಾಗಿದ್ದ ನೋಡ್ಕೆ ಅಂತ ನೀವೇನು ಮಾಡ್ತೀರಾ, ಇಲ್ಲಿ 3 ಬಂದ ತಕ್ಷಣ ಇ ಪವರ್ ಆಫ್ 3x ಅಂತ ಬರ್ದುಬಿಡ್ತೀರಾ. ಆಮೇಲೆ ಕ್ವಶನ್ ಪೇಪರಲ್ಲಿ ನೋಡಲ್ಲ, ಆಮೇಲೆ ಲಾಸ್ಟಿಗೆ ಹುಡುಕ್ತೀರಿ ಎಲ್ಲೋ ತಪ್ಪು ಮಾಡಿದ್ದೀನಿ ಅಂತ. ನೀವು ಮಾಡೋ ತಪ್ಪುಗಳಲ್ಲ ಅವೇ, ಹುಷಾರು. ಸೊ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಈ 3 ಈಸ್ ಕಾನ್ಸ್ಟೆಂಟ್ 3 ಹಂಗೆ ಬರ್ಕೊತೀನಿ. ವಾವ್, ಒಂದೇ ಸಲಿಗೆ ಹೇಳ್ತಿದ್ದೀರಾ. 3 ಕಾನ್ಸ್ಟೆಂಟು ಇ ಪವರ್ ಆಫ್ 2x ಇಂಟು 2 ಪ್ಲಸ್ 2 ಕಾನ್ಸ್ಟೆಂಟು ಇ ಪವರ್ ಆಫ್ 3x ಇಂಟು 3. ನಮ್ಮ ಹುಡುಗರು ಒಂದೇ ಸರಿ ಹೇಳ್ತವ್ರೆ, ಯಾಕೆ ಅಂದರೆ ಪುರುಷೋತ್ತಮ್ ಸ್ಟೂಡೆಂಟ್ ಅವರು. 6 ಇ ಪವರ್ ಆಫ್ 2x ಪ್ಲಸ್ 6 ಇ ಪವರ್ ಆಫ್ 3x. ಮಿಸ್ ಆಗಿ ಕೂಡ ಕಾಮನ್ ತಗೊಳಕ್ಕೆ ಹೋಗ್ಬೇಡ್ರಿ, ಆಯಿತಾ? ಯಾಕೆ ಹೇಳ್ತಿದ್ದೀನಿ? ಅನುಭವದಿಂದ. ಆಮೇಲೆ ಗೊತ್ತಾಗುತ್ತೆ ಯಾಕೆ ಅಂತ. ಕಾಮನ್ ತೊಗೊಂಡ್ರೆ ಮತ್ತೆ ನೀವು ಅರಿಸಿ ಹಾಕ್ಕೊತೀರ. ಸೊ ದಿಸ್ ವಿಲ್ ಬಿಕಮ್ dy ಬೈ ಡಿ ಎಕ್ಸ್. ದಿಸ್ ಈಸ್ ಏನು ರಾಣಿ ತಗೊಳ್ಳೋಣ ಕಾನ್ಸ್ಟ್ ಇವಾಗ ಕಾಮನ್ನು. ನೋಡೋಣ, ತಪ್ಪು ಮಾಡಬೇಕು. ಚೂಸ್ ರಾಂಗ್ ಪರ್ಸನ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಶಿ ಈಸ್ ರಾಂಗ್. ಇ ಪವರ್ ಆಫ್ 2x ಪ್ಲಸ್ ಇ ಪವರ್ ಆಫ್ 3x. ಅವ್ನು ರಾಣಿ ಓಕೆನಾ? ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ ಇನ್ನೊಂದ್ಸಲಿ. ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್. ವಾವ್, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೀರಿಯಸ್ಲಾಗಿ ಏನು ಗೊತ್ತಾ, ಇವಾಗ ಹೇಳ್ತೀನಿ ನೋಡು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು, ನಾನು ಚಿಕ್ಕದಾಗ ಬರೀತಿದ್ದೀನಿ ಯಾಕೆಂದರೆ ಗೊತ್ತು ಹೆಂಗಿದ್ರು ತಪ್ಪಾಗುತ್ತೆ ಅಳಿಸ್ಬೇಕು ಅಂತ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೇನ್. ಓಕೆ, ದಿಸ್ ಒನ್. ಸೊ ಡಿ ಸ್ಕ್ವಯರ್ ಬೈ ಡಿ ಎಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 6 ಹಂಗೆ ಬರ್ಕೊಂಡ್ನಾ? ಹೇಳ್ರಣಿ, ಡಿಫ್ರೆನ್ಷಿಯೇಟ್ ಮಾಡು. ಇ ಪವರ್ ಆಫ್ 2x ಇಂಟು 2 ಪ್ಲಸ್ ಇ ಪವರ್ ಆಫ್ 3x ಇಂಟು 3. ಓಕೆನಾ? ಸೊ ದಿಸ್ ವಿಲ್ ಬಿಕಮ್ 6 ಇಂಟು 2 ಇ ಪವರ್ ಆಫ್ 2x. ಅದು ಹೆಂಗೆ ಬರುತ್ತೆ ಇವಾಗ ಹೇಳಿ, ಮುಂದಕ್ಕೆ ಏನು ಮಾಡಲಿ, ಏನು ಕಾಮನ್ ತೊಗೊಳ್ಳಿ? ಹಾಂ, ಮತ್ತೆ ಇದನ್ನು ಮಲ್ಟಿಪ್ಲೈ ಮಾಡ್ತೀಯಾ? ಇಲ್ಲಿ ಕಾಮನ್ ತೊಗೊಂಡು ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡೋದಾ? ಅದಕ್ಕೆ ಟೀಚರ್ ಹೇಳ್ತಾರಲ್ಲ ಕೇಳಬೇಕು. ಏನು ಹೇಳೋ, ಅವನು ಏನೋ ಅನುಭವ ಪಟ್ಟವನೇ ಅದಕ್ಕೆ ಬೇಡ ಅಂತ ಹೇಳ್ತವನೇ. ಆವಾಗ ಏನಾಗುತ್ತೆ, ಇನ್ನೊಂದು 2-3 ಸೆಕೆಂಡ್ ಮುಂದಕ್ಕೆ ಹೋಗುತ್ತೆ. ಲೈಫಲ್ಲಿ ಹೇಳಿದ ಕ್ವಶನ್ ಇದು ತಗೊಂಡಿಲ್ಲ ಅಂದರೆ 2-3 ವರ್ಷ ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ತಗೋಬೇಡ್ರಿ ಅಂತ ಹೇಳಿದ್ದು. ಅನುಭವ. ಸೊ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೇನ್. ದಿಸ್ ವಿಲ್ ಬಿಕಮ್ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು 6 ಹಂಗೆ ಇ ಪವರ್ ಆಫ್ 2x ಇಂಟು 2 ಪ್ಲಸ್ 6 ಹಂಗೆ ಇ ಪವರ್ ಆಫ್ 3x ಇಂಟು 3. ಸಿಂಪ್ಲಿಫೈ ಮಾಡಿದರೆ 12 ಇ ಪವರ್ ಆಫ್ 2x ಪ್ಲಸ್ 18 ಇ ಪವರ್ ಆಫ್ 3x. ದಿಸ್ ಈಸ್ ಈಕ್ವಲ್ ಟು ಡಿ ಸ್ಕ್ವಯರ್ ವೈ ಬೈ. ಸೊ ಇದನ್ನ ತೊಗೊಂಡೋಗ್ಬಿಟ್ಟು ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2 ಲೈಫಲ್ಲಿ ಡೆಸ್ಟಿನೇಷನ್ ಹೋಗೋದೆಲ್ಲ ಇಂಪಾರ್ಟೆಂಟು, ಎಷ್ಟು ಬೇಗ ಓದೆ ಅನ್ನೋದು ಇಂಪಾರ್ಟೆಂಟ್. ಯಾಕೆ ಹೇಳು? ಬೇಗ ಹೋಗ್ತೀಯ ಅಂತಲ್ಲ, ನೀನು ಬೇಗ ರೀಚ್ ಆದರೆ ಮತ್ತೆ ಹೊಸ್ದಾಗಿ ಏನೋ ಮಾಡೋದಂತ ಸಿಗುತ್ತೆ. ಇಲ್ಲ
ಸಿಂಪಲ್ ಐಸೆ. ನೀನು ಇವಾಗ ಬೈಕ್ ಹೊಡೆಯೋದು ಕಲ್ತಿಲ್ಲ ಅನ್ಕೋ. ಬೈಕ್ ಹೊಡೆಯೋ ಅಂದರೆ ಕಲ್ಲಾಗ ಹೊಡೆಯೋದಲ್ಲ, ಬೈಕ್ ರೈಡಿಂಗ್ ಕಲ್ತಿಲ್ಲ ಅನ್ಕೋ. ಸೊ ನಾವು ಯುವರ್ 19 ಏಜ್, ಯು ವಿಲ್ ಕಮ್ ಟು 25. ನೀನು ಅನ್ಕೊತೀನಿ ನನ್ನ ಬೈಕ್ ಅಷ್ಟೇ ನಾನು ಕಲಿಯಲ್ಲ ಅಂತ. 26, 27 ಮದುವೆ ಆಗ್ತೀಯ. ಅವ ನಿನ್ನ ಹೆಂಡ್ತಿ ಬೈತಾಳೆ, ದರಿದ್ರ ನಮ್ಮ ಬೈಕ್ ಓಡ್ಸೋಕ್ಕೆ ಬರಲ್ಲಲ್ಲ ನಿನಗೆ, ನೀನು ಏನಂತ ಕಡ್ಕೊಂಡೆ ಅಂತ ಬೈತಾಳೆ. ನೀನು ಇಗ್ನೋರ್ ಮಾಡ್ತೀಯ. ಇನ್ನೊಂದು ವರ್ಷ ಮುಂದಕ್ಕೆ ಹೋಗ್ತೀಯ, ಮಕ್ಳು ಹುಡ್ತಾವೆ, ಮಕ್ಳಿಗೆ ಹೇಳ್ತಾಳೆ ಅವಳು, ನಿಮ್ಮ ಅಪ್ಪನ ಬೈಕ್ ಓಡ್ಸೋಕ್ಕೆ ಬರಲ್ಲ, ವೇಸ್ಟ್ ನನ್ನ ಮಗ. ಅದೇ ನೀನು ಏನಾದರೂ 19 ವರ್ಷ 20 ವರ್ಷ ಕಲ್ತಿದ್ರೆ 4 ವರ್ಷ ಅವಳನ್ನ ಬೈಕಲ್ಲಿ ಅಡ್ಡಾಡಿಸ್ಬೋದಿತ್ತಾ ನಂದಿ ಬೆಟ್ಟಕ್ಕೆ? ಬೇಗ ಕಲಿ, ಏನೇ ಆದರೂ ಬೇಗ ಕಲಿ. ತಪ್ಪು ಮಾಡಿದರೂ ಬೇಗ ಮಾಡಿರಿ, ಐ ಆಮ್ ನಾಟ್ ಟೆಲ್ಲಿಂಗ್, ಬಟ್ ಡಿಸೈಡ್ ಮಾಡಬೇಡ್ರಿ ಇದು ತಪ್ಪು ಅಂತ ಬೇಗ ಮಾಡಬೇಕು ಅನ್ನೋದಲ್ಲ. ನಿಮಗೆ ಇಷ್ಟನಾ ಅದು ಮಾಡೋದಕ್ಕೆ? ನನ್ನ ಮಕ್ಕಳು ಮಾತು ಕೇಳಬೇಡ್ರಿ, ಸುಮ್ಮನೆ ಮಾಡಿರಿ. ಸೀರಿಯಸ್ಲಿ ಸರ್, ಇವಾಗ ನೀವೇ ಹೇಳಿದ್ರಿ ಈ ತಪ್ಪು ಮಾಡಬೇಡ ಅಂತೇಳಿ, ಮತ್ತು ಯಾರ ಮಾತು ಕೇಳಬೇಡ ನೀವೇ ಮಾಡಿರಿ ಅಂತ ಹೇಳ್ತಿದ್ರಿ ಅಂತ ಕ್ವಶನ್ನು. ನಾನು ಅದೇ ಕ್ವಶನ್ ಕೇಳ್ತಿದ್ದೆ ನಮ್ಮ ಟೀಚರ್ಗೆ. ಆದರೆ ನಿಮಗೆ ಬ್ರೈನ್ ಅಂತೂ ಇದೆಯಲ್ಲ, ನಿಮಗೆ ಸೆನ್ಸ್ ಆಗುತ್ತಲ್ವ ಇದು ತಪ್ಪು ಇದು ಸರಿ ಅಂತ ಫೀಲ್ ಆಗುತ್ತಲ್ಲ. ಟೀಚರ್ ಹೇಳಿದ ಮೇಲೂ ಕೂಡ ನಿಮಗೆ ಅದು ಫೀಲ್ ಆಗುತ್ತೆ ಅದು ರಾಂಗ್ ಅಂದರೆ ಮಾಡಬೇಡಿ. ಟೀಚರ್ ಹೇಳಿದ ಮೇಲೂ ಕೂಡ ಅದು ರೈಟ್ ಅಂತ ನಿಮಗೆ ಅನಿಸುತ್ತೆ ಅಂದರೆ ನೀವು ಮಾಡಿ, ಟೀಚರ್ ಮಾತು ಕೇಳಬೇಡ್ರಿ. ಅದು ನಮ್ಮ ತಲೆ ಹೆಂಗೆ ಅಂದರೆ, ಟೀಚರ್ ಹೇಳಿದ ಮೇಲೂ ಕೂಡ ನಾವು ಅದು ರಾಂಗ್ ಅಂತ ಹೇಳಿದ್ಮೇಲೆ ಟೆಸ್ಟ್ ಮಾಡಿ ನೋಡ್ತೀನಿ, ಮಾಡಿ ನೋಡು, ಅಷ್ಟರೊಳಗೆ ಟೈಮ್ ಮುಗ್ದೋಗಿರುತ್ತೆ. ಸೊ ಡೋಂಟ್ ಡೂ. ಟೇಕ್ d²y/dx² ಅಂದರೆ ಇದಾ 12e⁻²x ಪ್ಲಸ್ 18e⁻²x 3x ಮೈನಸ್ 5 ಇಂಟು dy/dx ಅಂದರೆ 6e⁻²x ಪ್ಲಸ್ 6e⁻3x ಪ್ಲಸ್ 6 ಇಂಟು y ಅಂದರೆ 3e⁻²x ಪ್ಲಸ್ 2e⁻3x. ಸೊ 12e⁻²x ಪ್ಲಸ್ 18e⁻3x ಮೈನಸ್ 30e⁻²x ಮೈನಸ್ 30e⁻3x ಪ್ಲಸ್ 18e⁻²x ಪ್ಲಸ್ 18e⁻12e⁻3x. ಇದನ್ನ ಎಷ್ಟು ಸಲ ಮಾಡಿದ್ದೀನಿ ಅಂದರೆ ಆಯಿತಾ, ಡಿಲೀಟ್ ಮಾಡಿರ್ತೀನಿ, ಚೆಕ್ ಮಾಡಿ ಕೇಳ್ರಿ, ಆನ್ಸರ್ 0 ಬರುತ್ತೆ. ಓಕೆ, ಆ್ಯಡ್ ಮಾಡಿ ನೋಡ್ರಿ ಬೇಕಾದ್ರೆ. ಆಮೇಲೆ ಎಕ್ಸಾಮಲ್ಲಿ ಅಷ್ಟೇ, ಇಷ್ಟೆಲ್ಲ ನೀಟಾಗಿ ಮಾಡಿದ್ದೀರಿ ಅಂದರೆ ಅದಕ್ಕೆ ತಪ್ಪಿದೆ ಅಂತ ಚೆಕ್ ಮಾಡಲ್ಲ ಯಾರು. ಇಷ್ಟೇ ಕರೆಕ್ಟಾಗಿ ಮಾಡಿ ಅಂದಮೇಲೆ ಅದು ಇದು ಮಾಡೋದ್ರಾಗ ಏನಿದೆ, ಆವಾಗ ನಿಮಗೆ ಟೈಮ್ ಸೇವ್ ಆಗ್ತಾ ಇರುತ್ತೆ. ಫಸ್ಟು ಕೆಲಸ ಟೀಚರ್ ನಂಬಿಕೆ ಉಳಿಸ್ಕೊಳೋದು, ಆಮೇಲೆ ಟೀಚರ್ ಕೂತ್ಗೆ ಕೊಯ್ಯೋದು, ಅಷ್ಟೇ ಸಿಂಪಲ್. ಹಂಗೆ ಮಾಡಿಗಿಡಿದ್ದೀರ. ಪಾಸ್ ದ ವಿಡಿಯೋ ಆ್ಯಂಡ್ ಡೂ ದ ಕ್ವಶನ್ನ. ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದರೆ ಐ ವಿಲ್ ರೈಟ್ ದ ಕ್ವಶನ್ ಅಗೇನ್. y is equal to sin inverse of x. Prove that 1 minus x square d square y by dx square minus x into dy by dx is equal to 0 ಅಂತ ಮಾಡಬೇಕು. ಮಾಡಿ, ಸೇಮ್ ಲಾಸ್ಟ್ ಟೈಮ್ ಹೆಂಗೆ ಮಾಡಿದ್ರೆ ಹಂಗೆ ಮಾಡಿದ್ರಾ ಯಾರಾದರೂ? ಮಾಡಿದರೆ ಖುಷಿ ಪಡ್ರಿ, ಆನ್ಸರ್ ನೋಡಿ ಕೇಳ್ರಿ. ನನಗೆ ಗೊತ್ತು ನೀವು ಎಲ್ಲಿ ತಪ್ಪು ಮಾಡ್ತೀರಾ ಅಂತ. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾದ್ರೆ ತಪ್ಪು ಮಾಡ್ತೀರಾ. ಟೇಕ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀರಿ. ಓಕೆ, ನಾನು ಇಲ್ಲಿ ಡಾಟ್ ಇಡ್ತೀನಿ. dy/dx ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು 1/√1 - x². ಕರೆಕ್ಟಾ? ನಾನು ಹೇಳಿದ್ನ ಆವಾಗಲೇ, ಹಿಂಗಿದ್ದಾಗ ಕೋಶಂಟ್ ರೂಲ್ ಹಾಕೋಬೇಡ್ರಿ. ನೀನು ಹಾಕ್ಕೊಂಡ್ಯಾ? ಓಕೆ, √1 - x² dy/dx ದಟ್ ಈಸ್ ಈಕ್ವಲ್ ಟು 1 ಬಂತ ಹಿಂಗೆ. ಎಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೇನ್. ಓಕೆನಾ? then this will become, first one keep as it is. Okay, differentiation second one d²y/dx² plus keep second one as it is. Differentiation this √1 - x² is problem. ಅಲ್ಲಿರೋದು
you take this full term as an x, root x again differentiation 1/2 root x, x ಜಾಗದಲ್ಲಿ ಏನು ಹಾಕ್ಕೊಂತೀಯ 1 minus x square. ವೇಟಾ ಇನ್ನು ಮುಗ್ದಿಲ್ಲ. ದೆನ್ ಹೇಳು ಮತ್ತೇನಿಲ್ಲ, ಇಲ್ಲೇ ರಂಗಾಗಿರೋದು ಎಕ್ಸ್ ಜಾಗದಲ್ಲಿ ಏನಿದಿಲ್ಲ, ಎಕ್ಸ್ ಇಲ್ಲಲ್ಲ, ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದುಬಿಟ್ಟು 1/2 ರೂಟ್ ಎಕ್ಸ್, ಬಟ್ ಎಕ್ಸ್ ಜಾಗದಲ್ಲಿ 1 minus x square ಇದೆಯಲ್ಲ. ಹ್ಞೂ ಶಿಷ್ಯ, ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ನೇ 1/2 ರೂಟ್ ಎಕ್ಸ್, ಇದು ರೂಟ್ ಎಕ್ಸ್, ಎಕ್ಸ್ ಜಾಗದಲ್ಲಿ ಇದಿದೆ. ಅರ್ಥ ಆಗಿಲ್ಲ? ರೂಟ್ ಅಲ್ಲ, 1 minus x square as a x. ಇವಾಗ ಹೇಳಿ ಶಿಷ್ಯ, ತಡಿಯ ನನಗೆ ಗೊತ್ಕಣಪ್ಪ, ಹೊಡಿಬೇಡ್ರಿ ಅವನು. ಟೇಕ್ y ಈಸ್ ಈಕ್ವಲ್ ಟು 1 minus x square ಅಂತ ಅನ್ಕೊಳಪ್ಪ, ರೂಟ್ y ಅಂತ ಬರಿತೀನ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಹೇಳಿ, ಏನು ಬರುತ್ತೆ? 1/2 ರೂಟ್ y ಅಂತ ಬರುತ್ತಾ? ಮತ್ತು y ಜಾಗದಲ್ಲಿ ಹಾಕೋದು ಏನು ಬರುತ್ತೆ? ಬಂತಾ? ಅರ್ಥಮೈಂದ? ಸ್ಮೈಲ್ ನೋಡಣ್ಣ, ನನಗೆ ನಿಮಗೆ ಹೇಗೆ ಚಿಂಬಿಡ್ತು ಮಗದಲ್ಲಿ. ಕರೆಕ್ಟ್. ಇವಾಗ ನನಗೆ ಕ್ವಶನ್ ಏನು ಗೊತ್ತಾ ಡೌಟು, ಇದನ್ನು ಕಂಟಿನ್ಯೂ ಮಾಡಬೇಕಾ ಬೇಡ? ಎಕ್ಸ್ ಸ್ಕ್ವೇರ್ ಇದೆಯಲ್ಲ, 2x minus 2x ಬರುತ್ತೆ ಆಯಿತಾ, ಮೈನಸ್ ಮಾಡ್ತೀರಾ ಇಲ್ಲ? ಮಾಡಬೇಕು. ಸೊ ದಿಸ್ ವಿಲ್ ಬಿಕಮ್ minus 2x. ಇದು ಅರ್ಥ ಆಯ್ತಾ ಇಲ್ಲ? ಅರ್ಥ ಆಗಿದೆಯಾ ಇಲ್ಲ? ಅರ್ಥ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಫಸ್ಟು 2 marks 3 marks ಕ್ವಶನ್ಸ್ ಇದ್ದಾವೆ ಡಿಫ್ರೆನ್ಸಿಯೇಷನು, ಅದನ್ನು ಮಾಡ್ಕೊಂಡು ಇಲ್ಲಿಗೆ ಬರ್ರಿ, ಅರ್ಥ ಆಗುತ್ತೆ ಅದು. ಓಕೆ, ನಿಮಗೆ ಕಂಟಿನ್ಯೂಟಿ ಗೊತ್ತಿಲ್ಲ ಅಂತ ಅರ್ಥ ಇದೆ, ಅರ್ಥ ಆಗಿಲ್ಲ ಅಂದರೆ ಕಂಟಿನ್ಯೂಟಿ ಆಫ್ ಡಿಫ್ರೆನ್ಸಿಯೇಷನ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಸ್ಟಿಲ್ ಇಸ್ ದೇರ್ ನೋ, ಇಲ್ಲಿ ತನಕ ಮಾಡಿದ್ದೀರಾ ಅಲ್ವಾ? ಫಸ್ಟ್ ಹಂಗೆ ಹಿಡ್ಕೊಂಡ್ರೆ ಸೆಕೆಂಡ್ ಡಿಫ್ರೆನ್ಸಿಯೇಷನ್, ಫಸ್ಟ್ ಸೆಕೆಂಡ್ ಹಂಗೆ ಹಿಡ್ಕೊಂಡು ದೆನ್ ದಿಸ್ ವಿಲ್ ಬಿಕಮ್ 0. ಓಕೆನಾ? ಹಾಂ, ಆಮೇಲೆ ಇದೆ ಹಾಂ, ಒಂದು ಜಾಗದಲ್ಲಿ 2x, ಹಾಂ 1 ಇಂಟು, ಅದು ಎಕ್ಸ್ ಅಲ್ಲ, ಅದು ಎಕ್ಸ್ ಅಲ್ಲ, 1 ಇಂಟು. ಸೊ ಅದನ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ಈ ಒಂದು 2 ಸ್ಟೆಪ್ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ ಎಲ್ಲ ಬರೀತೀನಿ ಫುಲ್ಲು. ರೂಟ್ 1 minus x square ಇಂಟು d square y by dx square plus dy by dx, this will become into minus 2x divided by root 2 root 1 minus x square. ಅರ್ಥ ಆಯ್ತಾ? ಇದು 2 ಗೆಟ್ ಕ್ಯಾನ್ಸಲ್. ಇಲ್ಲಿ ಮೈನಸ್ ಇದೆಯಲ್ಲ, ಅದು ನಿಂಗೆ ಹಾಕ್ಬಿಟ್ಟು ಇಲ್ಲಿ ಮೈನಸ್ ಮಾಡ್ತೀನಿ. ಓಕೆನಾ? ಅರ್ಥ ಆಯ್ತಾ? ಇವಾಗ ನೋಡು, ಇಲ್ಲಿ ಏನಿದೆ 1 minus 1/2 ಹೆಂಗೆ ಮಾಡ್ತೀರಾ? 2 minus 1/2 ಅಂತ ಬರಿಬೋದಾ? ಇಲ್ಲಿದೆ, ಇದ್ರ ಡಿವೈಡೆಡ್ ಬೈ 1 minus x square. ಸೊ ಇದು ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ ಆಗುತ್ತಾ? ಅರ್ಥ ಆಯ್ತಾ ಇಲ್ಲ? ಇದು ಅರ್ಥ ಅರ್ಥ ಆಯ್ತಾ? ಸೊ ರೂಟ್ 1 minus x square ರೂಟ್ 1 minus x square ಮಲ್ಟಿಪ್ಲಿಕೇಶನ್ ಮಾಡಿದರೆ ಹೋಲ್ ಸ್ಕ್ವೇರ್ ಆಗುತ್ತೆ, ರೂಟ್ 2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? 1 minus x square ಇಂಟು d square y by dx square ಮೈನಸ್ dy by dx. ಇಲ್ಲಿ ಉಳಿದಿದ್ದೇನು? ಎಕ್ಸ್ ಇಂಟು, ಅಥವಾ ಇಲ್ಲಿ ಎಕ್ಸ್ ಇಲ್ಲಿ ಬರ್ಕೊತೀನಿ. ಓಕೆನಾ? ಮೈನಸ್ ಎಕ್ಸ್. ದಿಸ್ ವಿಲ್ ಬಿಕಮ್ ಓಲ್ ಡಿವೈಡ್ ಬೈ ರೂಟ್ 1 minus x square. ಇದು ಯಾಕೆ ಅಂತ ಗೊತ್ತಾಯ್ತಾ? ಗೊತ್ತು, ನೀವು ಮ್ಯಾಥ್ಸ್ ಬೈಟ್ ಹೊಡಿತೀರಾ ಮಗ ನನ್ನ ಮಕ್ಕಳ. ದಟ್ ಈಸ್ ಈಕ್ವಲ್ ಟು 0 ಇದೆ, ಇಲ್ಲೋಗಿ 0 ಆಗುತ್ತೆ. ಅದು ಇದನ್ನ ಬಿಟ್ಬಿಟ್ಟಿರ್ತೀರಿ ನೀವು. ಆವಾಗ ಔಟ್ ಆಫ್ ಔಟ್ ಕೊಡಬೇಕಾದ್ರೆ ಹುಡುಕ್ತಾರೆ, ಎಲ್ಲಾರ ಕಟ್ ಮಾಡೋಣ ಅವಾಗ ಇಲ್ಲಿ ಸಿಗ್ತೀರಾ ಕರೆಕ್ಟಾಗಿ ನೀವು. ಸೊ ಇಲ್ಲಿ 0 ಆದರೆ ದೆನ್ ಇಟ್ ಬಿಕಮ್ 1 minus x square d square y by dx square, ಇದು ಮೈನಸ್ ಎಕ್ಸ್ ಇಂಟು dy by dx, ದಟ್ ಈಸ್ ಈಕ್ವಲ್ ಟು ಬಿಕಮ್ 0. ಅಂಡರ್ಸ್ಟುಡ್? Do this question. See, difference between previous question and this question, you have whole square. Try. If it is wrong, no problem, I will solve, but try. Differentiation integration ಯಾರು ಬಿಟ್ಟ ಅವ ಕೆಟ್ಟ.
ಪಿಂಕ್ ತೊಗೊತೀನಿ ಪಿಂಕ್. ಸೊ dy by dx is equal to 2 into sin inverse of x into 1 divided by root 1 minus x square. Again differentiate ಮಾಡಬೇಕಾ x ಸ್ಕ್ವೇರ್ನ? ಹೇಳು ಯಾಕೆ ಹೇಳು. ಮತ್ತೆ ಓದ್ ಕ್ವಶನಲ್ಲಿ ಮಾಡಿದ್ರಲ್ವಾ? ಓದ್ ಕ್ವಶನಲ್ಲಿ ಮಾಡಿದ್ರಿ ತಾನೆ? ಹ್ಞೂ ಶಿಷ್ಯ, ಅದೇ ಕಂಟಿನ್ಯೂ ಮಾಡ್ಕೊಂತ ಹೋದ್ರಿ, ಕರೆಕ್ಟಾ? ಇವಾಗ ಇದು ಡಿಫ್ರೆನ್ಸಿಯೇಷನ್ ಇದೆಯಾ, ಮತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಬೇಕಲ್ಲ. ಗುಡ್ ಬಾಯ್ಸ್, ಗುಡ್ ಬಾಯ್. ಅರ್ಥ ಆಯ್ತಾ ಈ ಲಾಜಿಕ್? ಅದಕ್ಕೆ ನಾನು ಕೇಳೋ, ಅವ್ನು ಕೇಳಿದ್ರೆ ಅವನೇ ಇದು ಮಾಡ್ತಾವನೆ, ಅವ್ನು ಕೇಳ್ತಾವನೆ. ಇದನ್ನ ಕ್ವಶನ್ನು ಲಾಸ್ಟ್ ಕ್ವಶನ್ನಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರಿ, ನೆನಪಿದೆಯಾ? ಮತ್ತು ಇಲ್ಲಿ ಬಂತಲ್ವಾ, ಮತ್ತೆ ಯಾಕೆ ಡಿಫ್ರೆನ್ಶಿಯೇಟ್ ಮಾಡಲ್ಲ ಅಂತ ಕೇಳಿ. ಡಿಫ್ರೆನ್ಸಿಯೇಷನ್ ಫಾರ್ಮುಲಾದಲ್ಲಿ ಇರೋದು. ಹಾಗಾದರೆ ನೀವೇನಾದರೂ ಸೈನ್ ಇನ್ವರ್ಸ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದರೆ 1 ಡಿವೈಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರು ಮತ್ತು 2x ಬರಬೇಕಾಗಿತ್ತು. ಯಾಕೆ ಬರಲ್ಲ ಅಂದರೆ ಇದು ಡಿಫ್ರೆನ್ಸಿಯೇಷನ್ ಇಷ್ಟೇ, ಅದಕ್ಕೆ ಅದು ಅಷ್ಟೇ, ಮುಂದಕ್ಕೆ ಕಂಟಿನ್ಯೂ ಮಾಡೋಂಗಿಲ್ಲ. ಓಕೆ, ದೆನ್ ದಿಸ್ ವಿಲ್ ಬಿಕಮ್ dy by dx is equal to 2 sin inverse of x divided by root 1 minus x square. ಸೊ ಇದನ್ನು ನಾನು ಕಳಿಸ್ಬಿಟ್ಟು ಐ ವಿಲ್ ರೈಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ರೂಟ್ ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೇನ್. So this will become, write first one as it is, second differentiation is d square y by dx square, write first one as it is, second as it is, first one is ಇಲ್ಲಿ ಮಾಡಬೇಕು 1 divided by 2 root 1 minus x square into minus 2x, that is equal to 2 into sin inverse x differentiation root of 1 minus x square. So simplify ಮಾಡಿದರೆ this one step I will write one more step, no problem. So ಇದು ಇಲ್ಲಿಗೆ ಹೋಗುತ್ತಾನೆ. So this will become root 1 minus x square into root 1 minus x square d square y by dx square plus dy by dx. ಇಲ್ಲಿ ಮೈನಸ್ ಇದೆ, ಅದಲ್ಲಿ ಹೋಗುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಅದಕ್ಕೆ ನಡೆಸ್ಬಿಟ್ಟು ಮೈನಸ್ 2x ಡಿವೈಡೆಡ್ ಬೈ, ಇದು ಎಕ್ಸ್ ಅಲ್ಲ ಇಂಟು, ಮತ್ತು ಎಕ್ಸ್ ಹಾಕ್ಕೊಂಡಿದ್ದೀರಾ, 2 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು 2. ದಿಸ್ ಟು ಕ್ಯಾನ್ಸಲ್. ಏನಮ್ಮ, ಯಾವುದಕ್ಕೆ 2 ಕ್ಯಾನ್ಸಲ್ ಮಾಡಿದರೆ ಇದು dy by dx ಬರ್ದಿಲ್ಲ. ಗುಡ್. ದೆನ್ ದಿಸ್ ವಿಲ್ ಬಿಕಮ್, ಮಲ್ಟಿಪ್ಲೈ ಮಾಡಿದರೆ ಇದು ಫುಲ್ಲು 1 ಟರ್ಮ್, ಇದು 1 ಟರ್ಮ್ ಅಲ್ವಾ, ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ, ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್, 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್, ರೂಟ್ ಆಗುತ್ತೆ, ರೂಟು ಸ್ಕ್ವೇರು ಕ್ಯಾನ್ಸಲ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಅವೆರಡು ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದೇನು ಎಕ್ಸು ಡಿ ವೈ ಬೈ ಡಿ ಎಕ್ಸ್, ದಟ್ ಈಸ್ ಈಕ್ವಲ್ ಟು 2. ಅಲ್ಲಿದೆಯಾ ಸೇಮು? ಹ್ಯಾನ್ಸ್ ಇಟ್ ಈಸ್ ಪ್ರೂವ್ಡ್. ಕ್ಲಿಯರ್? ರೈಟ್. ನೀವು ಮಾಡ್ತೀರಾ? ನೆಕ್ಸ್ಟ್ ಕ್ವಶನ್ ಮಾಡ್ತೀರಾ? ದಿಸ್ ಒನ್ ಈಸ್ ದ ಲಾಸ್ಟ್ ಕ್ವಶನ್. ಡೂ ದಿಸ್. ಫಸ್ಟು ಒಳಗಡೆ ಮಲ್ಟಿಪ್ಲೈ ಮಾಡಿ, ಹೆಂಗಾದ್ರೂ ಮಾಡೋ. ಅವನಲ್ಲಿ ಪ್ರೂವ್ ಇಲ್ಲ, ಪ್ರೂವ್ ಏನು ಕೇಳಿಲ್ಲ, ಅವ್ನು ಕೇಳಿರೋದೇನು ಹೇಳು, 2 ಸರಿ ಡಿಫ್ರೆನ್ಷಿಯೇಟ್ ಮಾಡೋ ಅಂತ, ಒಂದೇ ಸರಿ ಮಾಡಿ. ಹಂಗೆ ಏನು ಹೊರಗೆ ಹಿಡ್ಕೊ, ಮಲ್ಟಿಪ್ಲೈ ಏನಕ್ಕೆ ಮಾಡ್ತೀಯ, ಏನು ಹಂಗೆ ಹಿಡ್ಕೊಂಡು ಮಾಡು. ಏನಾ ದಿಸ್ ನೋ ವ್ಯಾಲ್ಯೂ. ಫಸ್ಟು ಇದು ದಿಸ್ ಈಸ್ 2 ಈಕ್ವೇಷನ್ನು, ಇದು ಎಕ್ಸ್, ಇದು ವೈ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು. ಶಿಷ್ಯ ತಪ್ಪು ಮಾಡ್ತಿದ್ದೀರಾ ಕೇಳ್ರಿ,
ಕೇಳು, ನನ್ನ ಮಾತು ಕೇಳು. ವಿತ್ ರೆಸ್ಪೆಕ್ಟ್ ಟು ವಾಟ್? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಯು ವಿಲ್ ಗೆಟ್ dx by dt ದಟ್ ಈಸ್ ಈಕ್ವಲ್ ಟು ಎ. ಹಂಗೆ ಕಾಸ್ಟ್ ಟಿಗೆ ಮೈನಸ್ ಸೈನ್ ಟಿ ಪ್ಲಸ್ ಅಲ್ಲಿ ನೋಡಿ ಇಟ್ಟ ಗೂಟ ಟಿ ಸೈನ್ ಟಿ, ಪ್ರಾಡಕ್ಟ್ ರೂಲ್. ಟಿ ಆ್ಯಸ್ ಇಟ್ ಈಸ್ ಸೈನ್ ಟಿಗೆ ಕಾಸ್ ಟಿ ಪ್ಲಸ್ ಕಾಸ್ ಟಿ ಹಂಗೆ. ಸೊ ಇಲ್ಲಿ ದಿಸ್ ವಿಲ್ ಬಿಕಮ್ ಡಿ ಟಿ ಬೈ ಡಿ ಎಕ್ಸ್. ಮೈ ಗಾಡ್. ಸೊ ದಿಸ್ ವಿಲ್ ಬಿಕಮ್ ಡಿ ಎಕ್ಸ್ ಬೈ ಡಿ ಟಿ. ವೈ ಯು ಇಡಿಯಟ್ ಫೆಲೋ. ಸೊ ಕಾಮನ್ ತಗೊಳಕ್ಕೆ ಏನಾರು ಇದೆಯಾ? ಡಿ ಟಿ ಸಾರಿ ಇದು ಡಿ ಎಕ್ಸ್ ಬೈ ಡಿ ಟಿ ಹೇಳಮ್ಮ, ಅದೇನಾ? ಸೊ ಮೈನಸ್ ಎ ಸೈನ್ ಟಿ, ಏನ ಕಾಮನ್ ತೊಗೊಂಡ್ರೆ ನಡೆ ಹಂಗೆ ಇರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ದಿಸ್ ವಿಲ್ ಬಿಕಮ್ 1 ಬೈ ಏನಾ, ದಿಸ್ ವಿಲ್ ಬಿಕಮ್ 1 ಬೈ ಎ. ಇದು ಕೆಳಗೆ ಹೋದರೆ ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಇದು ಹಂಗೆ ಹುಡ್ಕೊಂಡು ಮೈನಸ್ ಸೈನ್ ಟಿ ಪ್ಲಸ್ ಟಿ ಟಿ ಕಾಸ್ ಟಿ. ಹಾಂ, ಫಸ್ಟ್ ಒನ್ ಹಂಗೆ, ಸೆಕೆಂಡ್ ಡಿಫ್ರೆನ್ಸಿಯೇಷನ್ ಕಾಸ್ ಟಿ ಪ್ಲಸ್ ಇದು ಸೈನ್ ಟಿ ಡಿ ಟಿ, ಇದು ಸೈನ್ ಟಿ. ಹಾಂ, ಟಿ ಕಾಸ್ ಟಿ ಪ್ಲಸ್ ಸೈನ್ ಟಿ ಡಿ ಟಿ ಬೈ ಡಿ ಎಕ್ಸ್. ದಿಸ್ ಯು ಟೇಕ್ ಇಯರ್ ಫುಲ್. ಸೊ 1 ಬೈ ಎ ಡಿ ಎಕ್ಸ್ ಬೈ ಡಿ ಟಿ. ಎಲ್ಲಿ ಡಿ ಟಿ? ಓ ಡಿ ಟಿ ಬೈ ಡಿ ಟಿ, ಡಿ ಟಿ ಬೈ ಡಿ ಟಿ, ಇದು ಡಿ ಟಿ ಬೈ ಡಿ ಟಿ ಗೆಟ್ ಕ್ಯಾನ್ಸಲ್ಲ. ನೀವು ಮಗ ಮುಚ್ಚ, ದಿಸ್ ಕ್ಯಾನ್ಸಲ್ ದೆನ್ ಏನು ಬೇಕಾಗಿಲ್ಲ, ಇಷ್ಟೇ ಅಲ್ವಾ? ಆಯ್ತು ಇಕ್ಲ. ಸೊ ಹಂಗಾದ್ರೆ ಇ ಟಿ ಕ್ಯಾನ್ಸಲ್. ಎ ಟಿ ಎ ಟೆ ಕಾಸ್ ಟಿ. ಸೊ ಇದು ಫಸ್ಟ್ ಈಕ್ವೇಷನ್ ನಂಬರ್ 1. ಟೇಕ್ ಎರಡನೇ ಈಕ್ವೇಷನ್, ಡಿ ವೈ ಬೈ ಡಿ ಟಿ ದಿಸ್ ವಿಲ್ ಬಿಕಮ್ ಎ ಸೈನ್ ಟಿಗೆ ಕಾಸ್ ಟಿ ಮೈನಸ್ ಟಿ ಆ್ಯಸ್ ಇಟ್ ಈಸು ಕಾಸ್ ಟಿಗೆ ಮೈನಸ್ ಸೈನ್ ಟಿ ಪ್ಲಸ್ ಸೆಕೆಂಡ್ ಅದು ಹಂಗೆ ಅಗೇನ್ ಫಸ್ಟ್ ಒನ್ ಡಿ ಟಿ ಬೈ ಡಿ ಟಿ ಬರುತ್ತೆ, ಅದಕ್ಕೆ 1 ಬರುತ್ತೆ, ಬರೆಯಲ್ಲ, ಅದೇ ತಪ್ಪು ಮಾಡಿದೆ ಅವಾಗಲೇ. ಸೊ ದಟ್ ಈಸ್ ಈಕ್ವಲ್ ಟು ಎ ಕಾಸ್ ಟಿ ಪ್ಲಸ್ ಎ ಪ್ಲಸ್ ಎಲ್ಲಿದೆ ಎ ಇಂಟು ಸೈನ್ ಟಿ ಮೈನಸ್ ಟಿ ಕಾಸ್ ಟಿ ಪ್ಲಸ್ ಅಲ್ಲ ಇಂಟು ಇದಾ ಎ ಟಿ ವೇಟ್ ಮತ್ತು ಎ ಟಿ ಕಾಸ್ ಟಿನೇ ಪ್ಲಸ್ ಅನ್ಕಂದ್ಯಾ? ಇಲ್ಲ ಎ ಟಿ ಕಾಸ್ ಟಿ ದೆನ್ ಕಾಸ್ ಟಿ, ಇದು ಮೈನಸ್ ಇಂಟು ಮೈನಸ್, ಇದು ಟಿ ಸೈನ್ ಟಿ. ಹಾಂ ಉಂಟಪ್ಪ ಉಂಡು. ಇದು ಓಲ್ ಇದಕ್ಕೆ ಅರ್ಥ ಆಗಿದೆಯಾ? ಮೈನಸ್ ಇದು ಇಲ್ಲಿರೋದು ಹೊರಗಡೆ ಇದೆ ಅಲ್ವಾ, ಆಮೇಲೆ ಪ್ರಾಡಕ್ಟ್ ರೂಲು. ಸೊ ಇದಕ್ಕೆ ಮೈನಸ್ ಆಯಿತು, ಇಲ್ಲಿ ವಿಲ್ ಬಿಕಮ್ ಮೈನಸ್ ಕಾಸ್ಟ್ ಸೈನ್ ಟಿ ಮೈನಸ್ ಕಾಸ್ ಟಿ ಹೋಗೆ ಉಳಿದಿದ್ದು ಎ ಟಿ ಸೈನ್ ಟಿ. ನಾವು ಈಕ್ವೇಷನ್ ನಂಬರ್ 2. ಸೊ ದಿಸ್ ವಿಲ್ ಬಿಕಮ್ ಡಿ ವೈ ಬೈ ಡಿ ಟಿ. ವಾಟ್ ಟು ಫೈಂಡ್? ಡಿ ವೈ ಬೈ ಡಿ ಎಕ್ಸ್ ಬರೀಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನು ಮಾಡಬೇಕು? ಈಕ್ವೇಷನ್ ನಂಬರ್ 1 ಬೈ ಈಕ್ವೇಷನ್ ನಂಬರ್ 2. ಸೊ ಡಿವೈಡ್ ಈಕ್ವೇಷನ್ ನಂಬರ್ 2 by 1. This will become dy by dt whole divided by dx by dt, that is equal to dy at sin t divided by at cos t. at cancel, dt cancel. dy by dx is equal to sin t. ಅಲ್ಲಿ ಕೇಳಿರೋದು d square y by d square. Equation number 3. Differentiate with respect to x again. So this will become
ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು sin. Oh my god, this is cos t. ಅಯ್ಯೋ ಮಕ ಮುಸ್ತು ಟ್ಯಾನ್ ಟಿ sin t by cos t tan t. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಟ್ಯಾನ್ ಟಿ ಸೀಕೆಂಡ್ ಸ್ಕ್ವಯರ್ ಟಿ. ಆದರೆ ವೇಟ್ తీసుకో వచ్చింది ಹೇಳು tell d square y by dx square is equal to secant square t. Is this answer is right? Is this answer is right? ಯಾವನ್ ಆನ್ಸರ್ ಹೇಳ್ತೀರಿ ಇದು ಕರೆಕ್ಟು ಅಂತ ರಾಂಗು ಅಂತ ಹೇಳಿದರಿಗೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಎದ್ಕೊಳ್ರಿ, ದುಡ್ಡು ಕೊಡ್ರಿ, ನೀವೇ ಅಲ್ಲಿ ಇಸ್ಕೊಳ್ರಿ, ಹೇಳ್ರಿ ನೋಡೋಣ. ದಿಸ್ ಆನ್ಸರ್ ಈಸ್ ರೈಟ್ ಆರ್ ರಾಂಗ್? சொல்லுங்க. This answer is wrong. Answer is 0 anda, because here t is there, you cannot differentiate, it is a constant, not x. So d square y by dx is equal to 0. hang it up joke, right?